ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಭೀಕರ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿಯ ಹೊರಗೆ 11 ಜನ ಬಲಿಯಾಗಿದ್ರು. ಸ್ಟೇಡಿಯಂನ ಹೊರಗಡೆ ಈಗಲೂ ಕೂಡ ಅಲ್ಲಿ ನಡೆದಿರುವ ಘಟನೆಗೆ ಸಾಕ್ಷಿ ನುಡಿಯುವಂತಿದೆ ಅಲ್ಲಿನ ವಾತಾವರಣ. 11 ಜನ ಬಲಿಯಾದರೂ ನಿನ್ನೆ ಆರ್ಸಿಬಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನುವ ಪ್ರಶ್ನೆ ಕೇಳ್ತಾ ಇದ್ದೀವಿ. ಆದರೆ ಸ್ಟೇಡಿಯಂನ ಹೊರಭಾಗದ ಚಪ್ಪಲಿ ರಾಶಿಗಳನ್ನು ನೋಡಿದ್ರೆ ನಿಮಗೆ ನಿನ್ನೆ ಈ ಮಧ್ಯಾಹ್ನದ ಸಂದರ್ಭದಲ್ಲಿ ಎಷ್ಟು ಜನ ಇದ್ದಿರಬಹುದು ಅನ್ನೋದು ಗೊತ್ತಾಗುತ್ತೆ. ಬ್ಯಾರಿಕೇಡ್ಗಳು ಭದ್ರತೆಗೋಸ್ಕರ ಹಾಕೋದು ಅವುಗಳೇ ನೆಲದಲ್ಲಿ ಬಿದ್ದಿವೆ. ವಿಜಯೋತ್ಸವ ಸಂದರ್ಭದಲ್ಲಿ ನಡೆದಂಥ ಭೀಕರ ಕಾಲ್ತುಳಿತದ ದೃಶ್ಯಗಳು, ಅಲ್ಲಿನ ಆ ಸಂದರ್ಭದ ಆ ಜಾಗದ ದೃಶ್ಯಗಳೇ ನಿಮ್ಗೆ ಒಂದೊಂದು ಕತೆ ಹೇಳ್ತವೆ. ಒಂದೊಂದು ದೃಶ್ಯಗಳು, ಅಲ್ಲಿ ಬಿದ್ದಿರುವಂತಹ ಬ್ಯಾರಿಕೇಡ್ಗಳು, ಚಪ್ಪಲಿಗಳ ರಾಶಿಗಳು, ಎಷ್ಟು ಜನರ ಚಪ್ಪಲಿ, ಯಾರ್ಯಾರ ಚಪ್ಪಲಿ ಕೈ ಕಾಲು ಅಡಿಗಡೆ ಬಿದ್ದಿದ್ದು ಎಲ್ಲ ಬಿಟ್ಟು ಅಲ್ಲಿಂದ ಓಡ್ ಹೋಗಿದ್ದಾರೆ. ಅಂದರೆ ಜೀವ ಉಳಿಸ್ಕೋಬೇಕು ಅಂತ. ಯಾವತ್ತು RCB ಸೇರಿದಂತೆ ಹಲವು ಕ್ರಿಕೆಟ್ ಮ್ಯಾಚ್ಗಳು ಈ ಚಿನ್ನಸ್ವಾಮಿಯಲ್ಲಿ ಆಗಿದೆ. ಯಾವತ್ತಾದರೂ ಚಿನ್ನಸ್ವಾಮಿ ಹೊರಗಡೆ ಹಿಂಗೆ ಚಪ್ಪಲಿ ಬಿದ್ದಿದ್ದು ನೋಡಿದ್ದೀರಾ? ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಿನ್ನೆ ಅಲ್ಲಿ ಸೃಷ್ಟಿಯಾಗಿದೆ. RCB ವಿಜಯೋತ್ಸವ ವೇಳೆ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಭೀಕರವಾದಂತಹ ಕಾಲ್ತುಳಿತ ಆಗಿತ್ತು. ಸುಮಾರು 11 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಹಲವಾರು ಮಂದಿ ಕೈಕಾಲುಗಳನ್ನ ಮುರಿದುಕೊಂಡು ಈಗ ಮನೆಯಲ್ಲಿ ಸೇರಿರ್ತಕ್ಕಂಥದ್ದು. ಈ ಘಟನೆ ಹೇಗೆ ಸಂಭವಿಸಿತು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರಮುಖವಾಗಿ ಈಗ ಬೆಳಗಿನ ಜಾವ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಗೇಟ್ ನಂಬರ್ 20ರ ಬಳಿ ಇರ್ತಕ್ಕಂಥ ಒಂದು ದೃಶ್ಯ ಇದು. ನಿನ್ನೆ ಸಂಜೆ 3:34 ಗಂಟೆ ವೇಳೆ ಪೊಲೀಸರು ಇಂಥ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ಎಲ್ಲಾ ಕಡೆ ಒಂದು ಬಂದೋಬಸ್ತನ್ನ ಮಾಡಿದ್ರು. ಆದ್ರೆ ನಿರೀಕ್ಷೆಗೂ ಮೀರಿ ಅಂದ್ರೆ 2 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಏಕಾಏಕಿ ಸೇರಿದ್ರಿಂದ ದೊಡ್ಡ ಮಟ್ಟದ ಒಂದು ಕಾಲ್ತುಳಿತ ಸಂಭವಿಸಿದೆ. ಜೊತೆಗೆ ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದವರ ಒಂದು ಮ್ಯಾನೇಜ್ಮೆಂಟ್ ಏನಿದ್ರೆ ಅವರ ಒಂದು ನಿರ್ಲಕ್ಷ್ಯತನ, ಅವರ ಒಂದು ವೈಫಲ್ಯನೂ ಕೂಡ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸುತ್ತಲೂ ಹಲವಾರು ಗೇಟ್ಗಳಿದೆ. ಆದ್ರೆ ಇವರು ಕೇವಲ 2-3 ಗೇಟ್ಗಳಲ್ಲಿ ಮಾತ್ರ ಸಾರ್ವಜನಿಕರಿಗೆ ಹಾಗೆ RCB ಅಭಿಮಾನಿಗಳಿಗೆ ಎಂಟ್ರಿ ಆಗೋದಕ್ಕೆ ಅವಕಾಶವನ್ನ ಕೊಟ್ಟರು. ಹಾಗಾಗಿ ಏಕಾಏಕಿ ಕಾಲ್ತುಳಿತ ಸಂಭವಿಸಿ ಇಂಥದ್ದೊಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ನಿಮಗೆ ತೋರಿಸ್ತೀನಿ. ಬ್ಯಾರಿಕೇಡ್ಗಳು ಇನ್ನೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂಥದ್ದು. ಕಬ್ಬಿಣದ ಒಂದು ಬ್ಯಾರಿಕೇಡ್ಗಳನ್ನು ಕೂಡ ಮುರಿದು ಜನ ಜಂಪ್ ಮಾಡಿ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ತಕ್ಕಂಥ ಒಂದು ಘಟನೆಗಳು ಕೂಡ ನಿನ್ನೆ ನಡೆದಿರ್ತಕ್ಕಂಥದ್ದು. ಹಾಗೆ ನಿಮ್ಗೆ ಇಲ್ಲಿ ನೋಡ್ಬೋದು, ರಸ್ತೆಯಲ್ಲಿ ರಾಶಿ ಪಾದರಕ್ಷೆಗಳು ಇಲ್ಲಿ ಬಿದ್ದಿರ್ತಕ್ಕಂಥದ್ದು, ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಸಾವಿರಾರು ಮಂದಿಯ ಒಂದು ಪಾದರಕ್ಷೆಗಳನ್ನ ಈ ರೀತಿ ಚಲ್ಲಾಪಿಲ್ಲಿಯಾಗಿರೋದನ್ನ ನೋಡ್ತಾ ಇದ್ರೆ ಯಾವ ರೀತಿ ಘನಘೋರವಾಗಿ ಕಾಲ್ತುಳಿತ ಸಂಭವಿಸಿದೆ ಅನ್ನೋದನ್ನ ಇಲ್ಲಿ ನೋಡಬಹುದು. ಒಟ್ನಲ್ಲಿ ಈ ಒಂದು ವೈಫಲ್ಯ ಏನಿದೆ ಇದು ಚಿನ್ನಸ್ವಾಮಿ ಕ್ರೀಡಾಂಗಣದ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ಕಡೆ ಸರ್ಕಾರ ಆಗಿರ್ಬೋದು, ಈ 3 ಒಂದು ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ಪ್ರಮುಖವಾಗಿ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಸಣ್ಣ ಗೇಟ್ಗಳೇನಿದೆ, ಈ ಸಣ್ಣ ಗೇಟ್ಗಳಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲೂ ಕೂಡ ಇಂಥದ್ದೊಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು ನೀವು ನೋಡಬಹುದು. ಗೇಟ್ ನಂಬರ್ ಚಿನ್ನಸ್ವಾಮಿ 20 ಏನಿದೆ, 20ರಲ್ಲಿ ಇಂಥ ಬೃಹತ್ ಒಂದು ಗೇಟ್ ಇದೆ. ಈ ಬೃಹತ್ ಗೇಟ್ ಅನ್ನ ಓಪನ್ ಮಾಡಿಲ್ಲ. ಆದ್ರೆ ಇವರು ಸಣ್ಣದಾದಂತ ಒಂದು ಗೇಟ್ ಅನ್ನ ಮಾತ್ರ ನೋಡಿ, ಇಲ್ಲಿ ಮಾತ್ರ ಕೇವಲ 1-2 ಮಾತ್ರ ಹೋಗ್ತಕ್ಕಂತ ಒಂದು ಗೇಟ್ ಅನ್ನ ಮಾತ್ರ, ಚಿಕ್ಕದಾಗಿ ಇರ್ತಕ್ಕಂಥ ಒಂದು ಗೇಟ್ ಅನ್ನ ಮಾತ್ರ ತೋರಿಸಿರ್ತಕ್ಕಂಥದ್ದು ನೀವು ನೋಡಬಹುದು. ಸಣ್ಣವಾಗಿರ್ತಕ್ಕಂಥ ಒಂದು ಗೇಟ್, ಈ ಗೇಟ್ ಅನ್ನ ತೆಗೆದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏಕಾಏಕಿ ಸಾವಿರಾರು ಮಂದಿ ಒಳಗಡೆ ಹೋಗೋದಕ್ಕೆ ಹೇಗೆ ತಾನೇ ಸಾಧ್ಯ? ಇಂಥ ಒಂದು ನಿರ್ಲಕ್ಷ್ಯತನ ಇಲ್ಲಿನ RCB ಮ್ಯಾನೇಜ್ಮೆಂಟ್ ಹಾಗೆ ಚಿನ್ನಸ್ವಾಮಿ ಸಿಬ್ಬಂದಿನೂ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಂಥದ್ದೊಂದು ಘನಘೋರವಾದಂತಹ ಒಂದು ದುರ್ಘಟನೆ ನಡೀತು. ಜೊತೆಗೆ ಪೊಲೀಸರು ಕೂಡ ಹಿಂದೆಯೇ ಎಚ್ಚರಿಕೆಯನ್ನ ಕೊಟ್ಟಿದ್ರು, ಈ ರೀತಿ ವಿಜಯೋತ್ಸವನ ಮುಂದೂಡಿಕೆ ಮಾಡಬೇಕು, ಅಪಾರ ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯ ಸರ್ಕಾರ ಕಠಿಣವಾದಂತ ಒಂದು ಸೂಕ್ತ ಬಂದೋಬಸ್ತ್ಗೆ ಮುಂದಾಗಲಿಲ್ಲ. ಹಾಗಾಗಿ ಸರ್ಕಾರದ ನಿರ್ಲಕ್ಷ್ಯದಿಂದಲೂ ಕೂಡ ಇಂಥದ್ದೊಂದು ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು ನೀವಿನ್ನೂ ನೋಡಬಹುದು. ಗೇಟ್ ಮುಂಭಾಗ ಬ್ಯಾರಿಕೇಡ್ಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ, ಹಾಗೆ ಪಾದರಕ್ಷೆಗಳು ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂಥದ್ದು. ಇಂಥ ಒಂದು ದುರ್ಘಟನೆ ನೈತಿಕ ಹೊಣೆಯನ್ನ ಹೊತ್ಕೊಳ್ಳೋದಕ್ಕೆ ಸರ್ಕಾರನೂ ಕೂಡ ರೆಡಿ ಇಲ್ಲ. ಹಾಗೆ ಇಲ್ಲಿನ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಚಿನ್ನಸ್ವಾಮಿ ಕ್ರೀಡಾಂಗಣದವರಾಗಿರ್ಬೋದು, ಅವರು ಕೂಡ ತಯಾರಿಲ್ಲ. ಅಭಿಮಾನಿಗಳೇ ಇಲ್ಲಿ ಬಂದಿದ್ದೇ ತಪ್ಪು ಅನ್ನೋ ಒಂದು ರೀತಿ ಸರ್ಕಾರನೂ ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ದುರ್ಘಟನೆ ಬಗ್ಗೆ ಸಮಗ್ರ ತನಿಖೆಗೆ CM ಸಿದ್ದರಾಮಯ್ಯನವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಆ ಒಂದು ತನಿಖೆಯಿಂದ
ಘಟನೆ ಯಾವ ರೀತಿ ಸಂಭವಿಸಿತು, ಜೊತೆಗೆ ದುರ್ಘಟನೆಯ ಮೂಲ ಕಾರಣ ಏನು ಅನ್ನೋದು ಹೊರಬೀಳುತ್ತೆ. ಅದೇನೇ ಇದ್ರೂ ಕೂಡ ಇಂಥದ್ದೊಂದು ಭೀಕರ ದುರಂತ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲರೂ ಕೂಡ ಒಮ್ಮೆ ಯೋಚನೆ ಮಾಡಿದಂತ ಒಂದು ವಿಚಾರ. ಜೊತೆಗೆ RCB ವಿಜಯೋತ್ಸವದಲ್ಲಿ ಏನಿದ್ರಿ ಎಲ್ಲರೂ ಕೂಡ ಬಹಳಷ್ಟು ಒಂದು ಸಂಭ್ರಮದಲ್ಲಿ ನೆನ್ನೆ ಇದ್ವಿ. ಆದ್ರೆ ಈಗ ಒಂದು ರೀತಿ ಸಂತಾಪದ ವಾತಾವರಣ ಈ ಒಂದು ಭಾಗದಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.